ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪಿಂಚಣಿ ಡಬಲ್ ಆಗುವಂತಹ ಮಾಹಿತಿ ಸುದ್ದಿ ಈಗ ಹರಿದಾಡ್ತಾ ಇದೆ. ಹಾಗಾದ್ರೆ ಪಿಂಚಣಿ ಹೆಚ್ಚಳ ಆಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಬಹಳಷ್ಟು ಜನರಿಗಿದ್ದಾವೆ. ಯಾಕಂದ್ರೆ ಸರ್ಕಾರ ಬರೀ ಹೇಳ್ತಾನೆ ಇದೆ, ಕಳೆದ 2 ವರ್ಷದಿಂದ ನಾವು ಹೆಚ್ಚಳ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದೆ. ಆದ್ರೆ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ. ಹಾಗಾದ್ರೆ ಸ್ನೇಹಿತರೆ, ಪಿಂಚಣಿ ಯಾವಾಗಿನಿಂದ ಹೆಚ್ಚಳ ಆಗ್ತಾ ಇದೆ, ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ, ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾ ಇದೆಯಾ? ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಆದ್ರೂ ಏನು, ಇನ್ನು ಈ ಪಿಂಚಣಿ ಯೋಜನೆಗೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ, ಎಲ್ಲವನ್ನು ಕೂಡ ಈ ವಿಷಯದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿದ್ದೇ ಆದ್ರೆ ಈ ಪಿಂಚಣಿ ಯೋಜನೆಯ ಕುರಿತಂತೆ ಸಂಪೂರ್ಣವಾದ ಮಾಹಿತಿ ಸಿಕ್ಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯಕ್ಕೆ ಪಿಂಚಣಿ ಹೆಚ್ಚಳ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಮುಂದೆ ಬಂದರೆ ಬರೀ ನಮ್ಮ ರಾಜ್ಯಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇಡೀ ದೇಶದಾದಂತಹ ಎಲ್ಲ ರಾಜ್ಯದ ಪಿಂಚಣಿದಾರರಿಗೆ ಹೆಚ್ಚಳ ಮಾಡಬೇಕು. ಹೌದಲ್ವಾ? ಇದು ನಿಮಗೆ ಗೊತ್ತಿದೆ. ಹಾಗಾದ್ರೆ ಈ ಪಿಂಚಣಿಯನ್ನ ಯಾರಿಗೆ ಹೆಚ್ಚಳ ಮಾಡ್ತಾ ಇದೆ ಅಂದ್ರೆ, ವಿಧವಾ ಮಹಿಳೆಯರಿಗೆ ಹೆಚ್ಚಾಗಿ ಮಾಡುವಂತಹ ನಿರೀಕ್ಷೆ ಎಲ್ಲಿದೆ, ಹೆಚ್ಚಳ ಮಾಡಿಲ್ಲ, ಮಾಡುವಂತಹ ವಿಚಾರಣೆ ಹಾಕೊಂಡಿದೆ. ಹಾಗಾದ್ರೆ ಹೆಚ್ಚಳ ಮಾಡಿದ್ದೇ ಆದ್ರೆ ಸದ್ಯಕ್ಕೆ ಮೊದಲನೇ ಹಂತದಲ್ಲಿ, ಅಂದ್ರೆ ಇಡೀ ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಒಮ್ಮೆಲೆ ಹೆಚ್ಚಳ ಮಾಡ್ಲಿಕ್ಕೆ ಆಗುದಿಲ್ಲ, ಹಂತ ಹಂತವಾಗಿ ಹೆಚ್ಚಳ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯನೂ ಕೂಡ ಹೌದು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ಆಗತ್ತೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ಉತ್ತರ ಪ್ರದೇಶಕ್ಕೆ, ಹರಿಯಾಣಕ್ಕೆ, ಮಹಾರಾಷ್ಟ್ರಕ್ಕೆ, ರಾಜಸ್ಥಾನಕ್ಕೆ. ಹಾಗಾದ್ರೆ ಎಷ್ಟರಿಂದ ಎಷ್ಟಕ್ಕೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂದ್ರೆ, ಮೊದಲೇ ಅವರ ಬೆಳವಣಿಗೆ ಆಗಬೇಕು, ಮತ್ತೆ ಮಕ್ಕಳ ವಿದ್ಯಾಭ್ಯಾಸ, ಅವರ ಸಬಲೀಕರಣಕ್ಕಾಗಿ, ಉನ್ನತೀಕರಣಕ್ಕಾಗಿ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇರತ್ತೆ. ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಮಹಿಳೆಯರಿಗೆ, ವಿಧವಾ ಮಹಿಳೆಯರಿಗೆ 900ರಿಂದ 2000ಕ್ಕೂ ಕೂಡ ಏರಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಅಷ್ಟು ಹೆಚ್ಚಳ ಆಗುವಂಥದ್ದ ಖಂಡಿತವಾಗ್ಲೂ ಆಗಬಹುದು ಅಥವಾ ಇಲ್ಲದೆ ಇರಬಹುದು. ಆದರೆ ಸದ್ಯಕ್ಕೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ 2000ಕ್ಕೆ ಏರಿಕೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ 500ಕ್ಕಿದ್ದಂಥದ್ದು 1500ಕ್ಕೆ, ಬಿಹಾರದಲ್ಲಿ 600ಕ್ಕಿದ್ದಂಥದ್ದು 2000ಕ್ಕೆ, ಮಹಾರಾಷ್ಟ್ರದಲ್ಲಿ 800ಕ್ಕಿದ್ದಂಥದ್ದು 2000ಕ್ಕೆ, ಹರಿಯಾಣದಲ್ಲಿ 1200ಕ್ಕಿದ್ದಂಥದ್ದು 2500ಕ್ಕೆ, ಮಧ್ಯಪ್ರದೇಶದಲ್ಲಿ 1000ಕ್ಕಿದ್ದಂಥದ್ದು 3000ಕ್ಕೆ, ರಾಜಸ್ಥಾನದಲ್ಲಿ 750ಕ್ಕಿದ್ದಂಥದ್ದು 2500ಕ್ಕೆ. ಇಂತಿಷ್ಟು ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಇದು ಕನ್ಫರ್ಮ್ ಆಗಿಲ್ಲ, ನಾವು ಕಾಯ್ದು ನೋಡಬೇಕಾಗಿದೆ ಅಷ್ಟೇ. ಆದರೆ ರಾಜ್ಯ ಸರ್ಕಾರದಿಂದನೂ ಕೂಡ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಬಹುದಾದಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಅನೌನ್ಸ್ ಅಂತೂ ಮಾಡಿದ್ದಾರೆ ಹಿರಿಯ ನಾಗರಿಕರ ಸಭೆಯಲ್ಲಿ. ಆದರೆ ಹೆಚ್ಚಳ ಮಾಡ್ಲಿಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಮೊದಲೇ ಗ್ಯಾರಂಟಿ ಯೋಜನೆಗಳು ಅವುಗಳನ್ನು ಕೂಡ ನಡೆಸ್ಕೊಳ್ಬೇಕು. ಈ ಕಡೆ ಈ ಎಲ್ಲ ಪಿಂಚಣಿದಾರರಿಗೆ ದುಡ್ಡನ್ನು ಕೂಡ ಕೊಡಬೇಕು. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ಮಾಡಲೇಬೇಕಾಗಿರತ್ತೆ. ಅದರಲ್ಲಿ ಸಾರಿಗೆ ಇಲಾಖೆಗೂ ಕೂಡ ಸಾಕಷ್ಟು ವೆಚ್ಚ ಇದೆ. ಇನ್ನು ಸದ್ಯಕ್ಕೆ ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡಬಹುದಾದ ಸಾಧ್ಯತೆ ಇದೆ, ಆದರೆ ನಾವು ಕಾಯ್ದು ನೋಡಬೇಕು. ಅದು ಬಹಳಷ್ಟು ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಏನಿಲ್ಲ. ಈಗ 800 ಜಮಾ ಆಗ್ತಾ ಇದ್ರೆ 800 ರೂಪಾಯಿ, ಅದು 1000 ಅಥವಾ 1400 ರೂಪಾಯಿ ತನಕ ಹೆಚ್ಚಳ ಆಗಬಹುದು. ಹೌದು, 1400 ಅಲ್ಲಿವರೆಗೂ ಕೂಡ ಹೆಚ್ಚಳ ಆಗಬಹುದು. ಯಾಕಂದ್ರೆ ಒಬ್ರಿಗಿಬ್ಬರಿಗೆ ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ, ಇಡೀ ಕೋಟ್ಯಾಂತರ ಫಲಾನುಭವಿಗಳಿರ್ತಾರೆ, ಎಲ್ಲರಿಗೂ ಕೂಡ ಹೆಚ್ಚಳ ಮಾಡ್ಬೇಕಂದ್ರೆ ಸಾಕಷ್ಟು ಫಂಡ್ ಬೇಕು. ಹಾಗಾಗಿ ದಿಢೀರನೆ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚಳ ಆಗಬೇಕು, ಅದು 2000ವರೆಗೂ ಕೂಡ ಹೆಚ್ಚಳ ಆಗಬೇಕು ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ ಆ ರೀತಿ ಏನಾಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, 1400 ತನಕ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಸದ್ಯಕ್ಕಂತೂ ಈಗ ಜನವರಿ ತಿಂಗಳ ಹಣ ಕೂಡ ಜಮಾ ಆಗಿದೆ. ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತೂ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ ಅತಿ ಶೀಘ್ರದಲ್ಲಿ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ 34,929 ಕೋಟಿ ಮೀಸಲಿಡಲಾಗಿದೆ. ಅದರಿಂದ ಸಾಕಷ್ಟು ಪಿಂಚಣಿಯನ್ನು ನೀವು ಪಡ್ಕೊಳ್ತೀರಿ. ಇನ್ನೂ ಹಲವಾರು ಈಗಾಗಲೇ ಹೆರಿಗೆ ಅಂದರೆ ಈಗಾಗಲೇ ಹೆರಿಗೆ ಆಗಿರ್ತಕ್ಕಂತಹ ಒಂದು ಮಹಿಳೆಯರಿಗೆ ಅವ್ರಿಗೂ ಕೂಡ ಕಿಟ್ಟನ್ನು ಕೊಡ್ತಿರ್ತಾರೆ, ಜೊತೆಗೆ ಅವರಿಗೆ ರೇಷನ್ ಕೊಡ್ತಿರ್ತಾರೆ, ಎಗ್ಗನ್ನು ಕೊಡ್ತಿರ್ತಾರೆ. ಅದೇ ರೀತಿಯಾಗಿ ಯಾರು ಗರ್ಭಿಣಿಯರಿರ್ತಾರೆ ಅವ್ರಿಗೂ ಕೂಡ ಕೊಡ್ತಾ ಆ ಒಂದು ಮಗುವಿನ ಜನ್ಮ ಕೊಡುವವರೆಗೂ ಕೂಡ ಆ ಒಂದು ಕಿಟ್ಟು
ಎಲ್ಲ ರೇಷನ್ ಕೂಡ ಸಿಗ್ತಿರತ್ತೆ. ಹೀಗೆ ಅನೇಕ ಯೋಜನೆಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸ್ತಾ ಇರತ್ತೆ. ಅದೆಲ್ಲವೂ ಕೂಡ ನಡೆಸ್ಕೊಳ್ಬೇಕಲ್ವಾ? ಹೀಗಾಗಿ 34,929 ಕೋಟಿ ದುಡ್ಡನ್ನು ಮೀಸಲಿಡಲಾಗಿದೆ. ಒಟ್ಟಾರೆಯಾಗಿ 2 ತಿಂಗಳ ಹಣ ಕೂಡ ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ. ಸೊ ಅದನ್ನು ಕೂಡ ನೀವು ಒಂದು ಸ್ವಲ್ಪ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಚೆಕ್ ಮಾಡಿ ನೋಡ್ಕೊಳ್ಬಹುದು. ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಈಗ ಸದ್ಯಕ್ಕೆ ಹೆಚ್ಚಳ ಆಗಿಲ್ಲ, ಕಾಯ್ದು ನೋಡಬೇಕಾಗಿದೆ. ಮುಂದಿನ ತಿಂಗಳಲ್ಲಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ, ಯಾಕಂದರೆ ಮಾರ್ಚ್ ಎಂಡ್ ಕೂಡ ಹೌದು. ಹಾಗಾಗಿ ವೇಟ್ ಮಾಡಿ ನೋಡೋಣ. ಇದಾಗಿತ್ತು ಇನ್ಫಾರ್ಮೇಷನ್ನು. ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಬಿಟ್ಟಿಗೆ ಫ್ರೆಂಡ್ಸ್.